ಸಮಯಸಾರ ಭಾಗ 24. ಸಮಯಸಾರ ಭಾಗ 24. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 24ರಲ್ಲಿ ಕೇಳ್ತಾ ಇದ್ದೀರಿ. 23 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅವುಗಳನ್ನು ಕೇಳ್ಕೊಬರಬೇಕು. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಸಮಯಸಾರ ಭಾಗ 24. ಈಗ ಪ್ರಶ್ನೆಗಳು ನೇರವಾಗಿ ಪ್ರಾರಂಭ ಆಗ್ತವೆ. ಪ್ರಶ್ನೆ 351. ಕ್ರೋಧ ಆದಿ ರೂಪಗಳು ಆತ್ಮರೂಪದಿಂದ ಪ್ರವೃತ್ತಿ ಆತ್ಮನಲ್ಲಿ ಇದೆಯೇ? ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ, ಇಲ್ಲಾಂದ್ರೆ ನಿಮ್ಗೆ ಇದು ಅರ್ಥ ಆಗೋದಿಲ್ಲ. ಪ್ರಶ್ನೆ 351. ಕ್ರೋಧ ಆದಿ ರೂಪಗಳು ಆತ್ಮರೂಪದಿಂದ ಪ್ರವೃತ್ತಿ ಆತ್ಮನಲ್ಲಿ ಇದೆಯೇ? ಉತ್ತರ: ತನ್ನ ಅಜ್ಞಾನದಿಂದಾಗಿ ಆತ್ಮ ಮತ್ತು ಕ್ರೋಧ ಆದಿ ಆಶ್ರವಗಳಲ್ಲಿ ವಿಶೇಷ ಭೇದವನ್ನು ತಿಳಿಯದ ಕಾರಣದಿಂದ ನಿಶ್ಶಂಕನಾಗಿ ಕ್ರೋಧ ಆದಿಗಳಲ್ಲಿ ಆತ್ಮರೂಪದಿಂದ ಪ್ರವೃತ್ತಿ ಮಾಡುತ್ತಾನೆ. ಪ್ರಶ್ನೆ 352. ಆತ್ಮನ ನಿಜವಾದ ಸ್ವಭಾವವು ಏನು ಇದೆ? ಉತ್ತರ: ಸ್ವಭಾವಜನ್ಯ ಉದಾಸೀನ ಜ್ಞಾತ ದೃಷ್ಟ ಮಾತ್ರ ಇದ್ದಾನೆ. ಪ್ರಶ್ನೆ 353. ಸ್ವಭಾವಜನ್ಯ ಅಂದರೆ ಏನು? ಉತ್ತರ: ಯಾವುದೇ ಪರವಸ್ತುಗಳ ಸಹಾಯವಿಲ್ಲದೆಯೇ ವಸ್ತುವಿನಲ್ಲಿ ಸ್ವಯಂ ಉತ್ಪನ್ನವಾದ ಗುಣ, ಅದು ಸ್ವಭಾವಜನ್ಯ ಗುಣ ಇದೆ. ಪ್ರಶ್ನೆ 354. ಉದಾಸೀನದ ಅರ್ಥ ಏನು? ಉತ್ತರ: ರಾಗ ದ್ವೇಷ ರಹಿತ ಸಮದೃಷ್ಟಿ, ಇದು ಉದಾಸೀನ ಗುಣ ಇದೆ. ಪ್ರಶ್ನೆ 355. ಜ್ಞಾತ ದೃಷ್ಟ ಅಂದರೆ ಏನು? ಉತ್ತರ: ಜ್ಞಾತ ಅಂದರೆ ತಿಳಿಯುವವನು, ದೃಷ್ಟ ಅಂದರೆ ನೋಡುವವನು. ಪ್ರಶ್ನೆ 356. ಆತ್ಮನು ಯಾವಾಗ ಕರ್ಮಗಳ ಸಂಗ್ರಹಕ ಆಗುತ್ತಾನೆ? ಅಂದರೆ ಆತ್ಮನು ಯಾವಾಗ ಕರ್ಮಗಳನ್ನು ಸಂಗ್ರಹ ಮಾಡುತ್ತಾನೆ? ಉತ್ತರ: ತನ್ನ ಸ್ವಭಾವವನ್ನು ಬಿಟ್ಟು ಕ್ರೋಧ ಆದಿ ವ್ಯಾಪಾರ ರೂಪ ಪರಿಣಮನ ಮಾಡುತ್ತಿರುವಾಗ ಕರ್ಮಗಳ ಕರ್ತ ಆಗುತ್ತಾನೆ. ಪ್ರಶ್ನೆ 357. ಇಲ್ಲಿ ಕರ್ತ ಕರ್ಮ ಪ್ರವೃತ್ತಿ ಏನು ಇದೆ? ಉತ್ತರ: ತನ್ನ ಸ್ವಭಾವವನ್ನು ಬಿಟ್ಟು ಕ್ರೋಧಾದಿ ರೂಪ ಪರಿಣಮನದಿಂದ ಕರ್ಮಗಳ ಕರ್ತ ಆಗುತ್ತಾನೆ. ಜ್ಞಾನದಿಂದ ರಹಿತ ಅಂತರಂಗದಲ್ಲಿ ಉದಯಕ್ಕೆ ಬರುತ್ತಿರುವ ಕ್ರೋಧ ಆದಿಗಳು ಅವನ ಕರ್ಮ ಆಗುತ್ತದೆ. ಪ್ರಶ್ನೆ 358. ಪ್ರಶ್ನೆ 349ರಿಂದ ಪ್ರಶ್ನೆ 357ರವರೆಗಿನ ವಿಷಯಗಳ ಸಂಪೂರ್ಣ ಸಾರಾಂಶ ಏನು ಇದೆ? ಈಗ ಇದನ್ನು ನೀವು ಸ್ವಲ್ಪ ವಿಸ್ತಾರವಾಗಿ ಕೇಳಬೇಕಾಗ್ತದೆ ಉತ್ತರವನ್ನು. ಈಗ ಉತ್ತರವನ್ನು ಕೇಳಿರಿ. ಆತ್ಮನು ತನ್ನ ಜ್ಞಾನದ ಜೊತೆಗೆ ತಾಧ್ಯಾತ್ಮ ಸಂಬಂಧ ಸಿದ್ಧವಿದ್ದ ಕಾರಣ, ತನ್ನ ಮತ್ತು ಜ್ಞಾನದಲ್ಲಿ ಭೇದ ಕಾಣಿಸದ ಕಾರಣ, ಜ್ಞಾನದಲ್ಲಿ ನಿಶ್ಶಂಕ ರೂಪದಿಂದ ಆತ್ಮರೂಪವಾಗಿ ಪ್ರವೃತ್ತಿ ಮಾಡುತ್ತಾನೆ. ಅಲ್ಲಿ ಪ್ರವೃತ್ತಿ ಮಾಡುವಾಗ ಜ್ಞಾನಕ್ರಿಯೆಯು ಸ್ವಭಾವಭೂತವಾಗಿರುವುದರಿಂದ ಪರರ ನಿಮಿತ್ತದಿಂದ ಆಗದೇ ಇರುವ ಕಾರಣ ಅದರ ನಿಷೇಧ ಇಲ್ಲ. ಅದನ್ನೇ ತಿಳಿದುಕೊಳ್ಳುತ್ತಾನೆ. ಅದೇ ಪ್ರಕಾರ ಸಂಯೋಗ ಸಿದ್ಧ ಸಂಬಂಧರೂಪ ಆತ್ಮ ಮತ್ತು ಕ್ರೋಧಾದಿ ಆಶ್ರವಗಳಲ್ಲಿಯೂ ತನ್ನ ಅಜ್ಞಾನದಿಂದ ವಿಶೇಷ ಭೇದವನ್ನು ತಿಳಿಯದ ಕಾರಣದಿಂದ ಎಲ್ಲಿಯವರೆಗೆ ಭೇದವು ಕಾಣಿಸುವುದಿಲ್ಲ ಅಲ್ಲಿಯವರೆಗೆ ನಿಶ್ಶಂಕನಾಗಿ ಕ್ರೋಧ ಆದಿಗಳಲ್ಲಿ ಆತ್ಮರೂಪದಿಂದ ಪ್ರವೃತ್ತಿ ಮಾಡುತ್ತಾನೆ. ಅಲ್ಲಿ ಪ್ರವೃತ್ತಿ ಮಾಡುವಾಗ ಅಲ್ಲಿಯ ಕ್ರೋಧಾದಿ ಕ್ರಿಯೆಗಳು ಪರಭಾವದಿಂದ ಉತ್ಪನ್ನವಾದುದರಿಂದ ಕ್ರೋಧ ಆದಿಗಳು ಪ್ರತಿಷೇಧ ರೂಪವೇ ಇವೆ. ಆದರೂ ಕೂಡ
ಅದರ ಒಳಗೆ ಸ್ವಭಾವದ ಮಾನ್ಯತೆ ಇದೆ. ಆದ್ದರಿಂದ ಆತ್ಮನು ಕ್ರೋಧ, ರಾಗ ಮೊದಲಾದ ಮೋಹ ರೂಪ ಪರಿಣಮನ ಮಾಡುತ್ತಾನೆ. ಈ ಮೂಲಕ ಆತ್ಮನು ತನ್ನ ಅಜ್ಞಾನ ಭಾವದಿಂದ ಪರಿಣಮನ ಮಾತ್ರ ಸ್ವಭಾವಜನ್ಯ ಉದಾಸೀನ ಜ್ಞಾತಾದ್ರಷ್ಟ ಮಾತ್ರ ಸ್ವಭಾವವನ್ನು ಬಿಟ್ಟು ಕ್ರೋಧ ಆದಿ ವ್ಯಾಪಾರ ರೂಪ ಪರಿಣಮನ ಮಾಡುತ್ತಿರುವವನು ಕಾಣಿಸುತ್ತಾನೆ. ಅದರಿಂದ ಕರ್ಮಗಳ ಕರ್ತ ಆಗುತ್ತಾನೆ ಮತ್ತು ಜ್ಞಾನಭವನ ವ್ಯಾಪಾರ ರೂಪವಾದ ಪ್ರವೃತ್ತಿಯಿಂದ ಬೇರೆಯಾಗಿ ಯಾವ ಕ್ರಿಯಾಮಾಣ ರೂಪದಿಂದ ಅಂತರಂಗದಲ್ಲಿ ಉತ್ಪನ್ನವಾಗುತ್ತಿರುವಂತೆ ಪ್ರತಿಭಾಸವಾಗುತ್ತದೆ. ಅಂತಹ ಕ್ರೋಧಾದಿಗಳು ಅವನ ಕರ್ಮ ಇದೆ. ಈ ಪ್ರಕಾರ ಅನಾದಿ ಕಾಲದಿಂದ ಈ ಕರ್ತಾ ಕರ್ಮದ ಪ್ರವೃತ್ತಿ ಇದೆ. ಹೀಗೆ ಇಂಥ ಅಜ್ಞಾನ ಭಾವದಿಂದ ಕರ್ತಾ ಕರ್ಮ ಭಾವ ಮಾಡಿ ಕ್ರೋಧ ಆದಿಗಳಲ್ಲಿ ವರ್ತಿಸುವ ಈ ಆತ್ಮನು ಅವನ ಕ್ರೋಧಾದಿಗಳ ಪ್ರವೃತ್ತಿ ರೂಪ ಪರಿಣಮನದ ನಿಮಿತ್ತದಿಂದ ತನ್ನಿಂದ ತಾನೇ ಪರಿಣಮಿಸಿದ ಪುದ್ಗಲ ಕರ್ಮಗಳ ಸಂಚಯ ಮಾಡುತ್ತಾನೆ. ಹೀಗೆ ಜೀವ ಮತ್ತು ಪುದ್ಗಲಗಳ ಪರಸ್ಪರ ಅವಗಾಹ ಲಕ್ಷಣ ಸಂಬಂಧ ಸ್ವರೂಪ ಬಂಧವು ಸಿದ್ಧವಾಗುತ್ತದೆ. ಅದೇ ಬಂಧವು ಅನೇಕ ವಸ್ತುಗಳಲ್ಲಿ ಏಕರೂಪವಾಗುವ ಪರಂಪರೆಯಿಂದ ಇತರೇತರ ಆಶ್ರಯ ದೋಷವು ಬರುವುದಿಲ್ಲ. ಅದೇ ಬಂಧವು ಕರ್ತಾಕರ್ಮದ ಪ್ರವೃತ್ತಿಯ ನಿಮಿತ್ತವಾದ ಅಜ್ಞಾನದ ನಿಮಿತ್ತ ಕಾರಣ ಇದೆ. ಇನ್ನು ಮುಂದೆ ಪ್ರಶ್ನೆ 359. ಹಿಂದೆ ಹೇಳಿದ ವಿಷಯದ ಸಂಕ್ಷಿಪ್ತ ಭಾವಾರ್ಥ ಏನು ಇದೆ? ಉತ್ತರ: ಹೇಗೆ ಆತ್ಮನು ತನ್ನ ಆತ್ಮ ಸ್ವಭಾವ ಅಂದರೆ ಜ್ಞಾನ ಸ್ವಭಾವ ರೂಪ ಪರಿಣಮನ ಮಾಡುತ್ತಾನೆ, ಅದೇ ಪ್ರಕಾರ ಕ್ರೋಧ ಆದಿ ರೂಪದಿಂದ ಪರಿಣಮನ ಮಾಡುತ್ತಾನೆ. ಜ್ಞಾನ ಮತ್ತು ಕ್ರೋಧಾದಿಗಳಲ್ಲಿ ಎಲ್ಲಿಯವರೆಗೆ ಭೇದವನ್ನು ಅವನು ತಿಳಿಯುವುದಿಲ್ಲ, ಅಲ್ಲಿಯವರೆಗೆ ಅವನಿಂದ ಕರ್ತೃ ಕರ್ಮದ ಪ್ರವೃತ್ತಿ ಇರುತ್ತದೆ. ಕ್ರೋಧಾದಿ ರೂಪ ಪರಿಣಮನ ಮಾಡುತ್ತಿರುವಾಗ ಆತ್ಮನೇ ಅವುಗಳ ಕರ್ತ ಇರುತ್ತಾನೆ ಮತ್ತು ಆ ಕ್ರೋಧಾದಿಗಳು ಅವನ ಕರ್ಮಗಳು ಇರುತ್ತವೆ. ಅನಾದಿ ಅಜ್ಞಾನದಿಂದ ಕರ್ತಾಕರ್ಮದ ಪ್ರವೃತ್ತಿ ಇದೆ. ಈ ಕರ್ತಾಕರ್ಮದ ಪ್ರವೃತ್ತಿಯಿಂದ ಜೀವಕ್ಕೆ ಕರ್ಮ ಬಂಧ ಆಗುತ್ತದೆ. ಇನ್ನು ಮುಂದೆ ಪ್ರಶ್ನೆ 360. ಜೀವನಿಗೆ ಕರ್ತಾಕರ್ಮದ ಪ್ರವೃತ್ತಿಯ ಅಭಾವವು ಯಾವಾಗ ಆಗುತ್ತದೆ? ಇದು ಪ್ರಶ್ನೆ. ಗೊತ್ತಾಯ್ತು ನಿಮಗೆ? ಅಂದರೆ ಜೀವನಿಗೆ ಕರ್ತಾಕರ್ಮದ ಪ್ರವೃತ್ತಿ ಅಂದರೆ ಈ ಕ್ರಿಯೆಯ ಅಭಾವ ಅಂದರೆ ಇದು ಯಾವಾಗ ನಿಲ್ಲುತ್ತದೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃಕರ್ಮ ಅಧಿಕಾರದ 71ನೆಯ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ, ಕೇಳಿರಿ. ಜಯ್ಯ ಈಮೇಣ ಜೀವೇಣ ಪಣೋ ಆಸವಣಾಯಾತ ಹೇವಾ ನಾದಂ ಹೋದಿ ವಿಶೇಷಾಂತರಂ ತೋ ತಾ ಇಯ ನಾ ಬಂದೋಸೆ ಅಂತಂದರೆ, ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಯಾವ ವೇಳೆಯಲ್ಲಿ ಈ ಜೀವನಿಗೆ ತನ್ನ ಹಾಗೂ ಆಶ್ರವಗಳ ಅಂತರ ಮತ್ತು ಭೇದಗಳನ್ನು ತಿಳಿಯುತ್ತಾನೆ, ಅದೇ ವೇಳೆಯಲ್ಲಿ ಅವನಿಗೆ ಬಂಧವು ಆಗುವುದಿಲ್ಲ. ಇದು ಗಾಥೆಯ ಅರ್ಥ ಆಯಿತು. ಇನ್ನು ಮುಂದೆ ಪ್ರಶ್ನೆ 361. ಜೀವನಿಗೆ ಕರ್ಮಬಂಧದ ಅಭಾವವು ಹೇಗೆ ಆಗುತ್ತದೆ? ಈಗ ಇದರ ಉತ್ತರವನ್ನು ಕೇಳಿರಿ. ಈ ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಸ್ವಭಾವ ಮಾತ್ರವೇ ಇವೆ. ತನ್ನ ಸ್ವಸ್ವರೂಪದಿಂದ ಪರಿಣಮನವಾಗುವಿಕೆಯೇ ಅದರ ಸ್ವಭಾವ ಇದೆ. ಇದರಿಂದ ಇದು ನಿಶ್ಚಿತವಾಯಿತು. ಜ್ಞಾನದ ಆಗುವಿಕೆ ಅಂದರೆ ಪರಿಣಮನವಾಗುವಿಕೆಯೇ ಆತ್ಮ ಇದೆ. ಇನ್ನೊಂದು ಸಲ ಕೇಳ್ರಿ. ಜ್ಞಾನದ ಆಗುವಿಕೆ ಅಂದರೆ ಪರಿಣಮನವಾಗುವಿಕೆಯೇ ಜ್ಞಾನದ್ದು ಆತ್ಮ ಇದೆ. ಅದೇ ಪ್ರಕಾರ ಕ್ರೋಧ ಆದಿಗಳ ಆಗುವಿಕೆ ಪರಿಣಮನವಿದೆ, ಅದು ಕ್ರೋಧಾದಿ ಇದೆ.
ಹೀಗೆ ಇರುವುದರಿಂದ ಜ್ಞಾನದ ಯಾವುದು ಆಗುವಿಕೆ ಅಂದರೆ ಪರಿಣಮನವಿದೆ ಅದು ಕ್ರೋಧಾದಿಗಳ ಪರಿಣಮನ ಅಲ್ಲ. ಕಾರಣ ಜ್ಞಾನ ಆಗುವ ಸಮಯದಲ್ಲಿ ಜ್ಞಾನವಾಗುತ್ತಿರುವುದು ತಿಳಿದು ಬರುತ್ತದೆ. ಹಾಗೆ ಕ್ರೋಧಾದಿಗಳು ಆಗುವುದು ತಿಳಿದು ಬರುವುದಿಲ್ಲ. ಮತ್ತು ಕ್ರೋಧ ಆದಿಗಳ ಯಾವ ಆಗುವಿಕೆ ಪರಿಣಮನವಿದೆ ಅದು ಜ್ಞಾನದ ಪರಿಣಮನ ಅಲ್ಲ. ಕಾರಣ ಕ್ರೋಧ ಆದಿಗಳು ಆಗುವ ಸಮಯದಲ್ಲಿ ಹೇಗೆ ಕ್ರೋಧಾದಿಗಳು ಆಗುತ್ತಿರುವುದು ತಿಳಿದು ಬರುತ್ತದೆ, ಆಗ ಜ್ಞಾನವೂ ಆಗುತ್ತಿರುವುದು ತಿಳಿದು ಬರುವುದಿಲ್ಲ. ಹೀಗೆ ಆತ್ಮನಲ್ಲಿ ಕ್ರೋಧ ಆದಿಗಳಲ್ಲಿ ನಿಶ್ಚಯದಿಂದ ಏಕ ವಸ್ತುತ್ವ ಇಲ್ಲ. ಅಂತಂದರೆ ಆತ್ಮನಲ್ಲಿ ಮತ್ತೆ ಕ್ರೋಧ ಆದಿಗಳಲ್ಲಿ ನಿಶ್ಚಯದಿಂದ ಏಕ ವಸ್ತುತ್ವ ಇಲ್ಲ. ಇದೇ ಪ್ರಕಾರ ಆತ್ಮ ಮತ್ತು ಆಶ್ರವಗಳ ವಿಶೇಷವನ್ನು ನೋಡುವುದರಿಂದ ಈ ಆತ್ಮನು ಅವುಗಳ ಭೇದಗಳನ್ನು ತಿಳಿಯುತ್ತಾನೆ. ಅದೇ ಸಮಯದಲ್ಲಿ ಅನಾದಿ ಆಗಿದ್ದರೂ ಕೂಡ ಅಜ್ಞಾನದಿಂದ ಉತ್ಪನ್ನವಾದಂತಹ ಕರ್ತಾಕರ್ಮದ ಪ್ರವೃತ್ತಿಯ ನಿವೃತ್ತಿ ಆಗುತ್ತದೆ. ಅದರ ನಿವೃತ್ತಿ ಆಗುವುದರಿಂದ ಅಜ್ಞಾನದ ನಿಮಿತ್ತದಿಂದ ಆಗುವಂತಹ ಪೌದ್ಗಲಿಕ ದ್ರವ್ಯಕರ್ಮದ ಬಂಧವು ಆಗುವುದಿಲ್ಲ. ಹೀಗೆ ಆಗುವುದರಿಂದ ಜ್ಞಾನ ಮಾತ್ರದಿಂದಲೇ ಬಂಧದ ಅಭಾವವು ಇಲ್ಲಿ ಸಿದ್ಧ ಆಗುತ್ತದೆ. ಇನ್ನು ಮುಂದೆ ಪ್ರಶ್ನೆ 362. ವಸ್ತುಗಳ ಸ್ವಭಾವ ಏನು ಇದೆ? ಉತ್ತರ: ತನ್ನ ಸ್ವಸ್ವರೂಪದಿಂದ ಪರಿಣಮನ ಆಗುವಿಕೆಯೇ ವಸ್ತುವಿನ ಸ್ವಭಾವ ಇದೆ. ಪ್ರಶ್ನೆ 363. ಆತ್ಮದ ಸ್ವಭಾವ ಏನಿದೆ? ಉತ್ತರ: ಜ್ಞಾನದ ಆಗುವಿಕೆ ಪರಿಣಮನ ಆಗುವಿಕೆಯೇ ಆತ್ಮದ ಸ್ವಭಾವ ಇದೆ. ಅಂದರೆ ಅದೇ ಆತ್ಮ ಇದೆ. ಪ್ರಶ್ನೆ 364. ಕ್ರೋಧ ಮಾನ ಮಾಯ ಲೋಭ ಆತ್ಮನ ಸ್ವಭಾವ ಇದೆಯೇ? ಉತ್ತರ: ಇಲ್ಲ, ಅದು ಕ್ರೋಧ ಆದಿಗಳದ್ದೇ ಪರಿಣಮನ ಇದೆ, ಅದು ಆತ್ಮನ ಸ್ವಭಾವ ಅಲ್ಲ. ಪ್ರಶ್ನೆ 365. ಜ್ಞಾನ ಮಾತ್ರದಿಂದಲೇ ಕರ್ಮ ಬಂಧದ ಅಭಾವವು ಹೇಗೆ ಆಗುತ್ತದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಗುಂದರು ಕರ್ತೃಕರ್ಮಾಧಿಕಾರದ ಗಾಥಾ ಸಂಖ್ಯೆ 72 ಹೇಳುತ್ತಾರೆ, ಕೇಳಿರಿ. ನಾಧೂಣ ಆಸವಾಣಂ ಅಸುಚಿತ್ತಂ ಚ ವಿವರೀಯ ಭಾವಂ ಚ ದುಃಖಸ ಕಾರಣಂ ತೀಯ ತದೋ ನಿಯತ್ಯಂ ಕುಣಧೀ ಜೀವೋ. ಇದು ಗಾತೆ ಆಯಿತು. ಈಗ ಗಾತೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಆಶ್ರವಗಳ ಅಶುಚಿತ್ವ, ವಿಪರೀತತೆ ಇವು ದುಃಖಕ್ಕೆ ಕಾರಣ ಇವೆ. ಇದನ್ನು ತಿಳಿದು ಈ ಜೀವವು ಅದರಿಂದ ನಿವೃತ್ತಿ ಮಾಡುತ್ತಾನೆ, ಅಂದರೆ ನಿವೃತ್ತಿ ಆಗುತ್ತಾನೆ. ಪ್ರಶ್ನೆ 366. ಆತ್ಮ ಮತ್ತು ಆಶ್ರವಗಳಿಂದ ಭೇದ ಜ್ಞಾನ ಇದೆ ಅಲ್ಲವೇ? ಅದು ಅಜ್ಞಾನ ಇದೆಯೋ ಅಥವಾ ಜ್ಞಾನ ಇದೆಯೋ? ಈ ಪ್ರಶ್ನೆ ನಿಮ್ಗೆ ಅರ್ಥ ಆಯಿತು? ಪ್ರಶ್ನೆ ಇನ್ನೊಂದು ಸಲ ಕೇಳ್ತೀರಿ. ಪ್ರಶ್ನೆ 366 ನೋಡ್ರಿ. ಇಲ್ಲಿ ಆತ್ಮ ಮತ್ತು ಆಶ್ರವಗಳಿಂದ ಭೇದ ಜ್ಞಾನ ಇದೆ ಅಲ್ಲವೇ? ಅದು ಅಜ್ಞಾನ ಇದೆಯೋ ಅಥವಾ ಜ್ಞಾನ ಇದೆಯೋ? ಇದಕ್ಕೆ ಉತ್ತರ ಒಂದು ಸ್ವಲ್ಪ ವಿಸ್ತಾರವಾಗಿ ನೀವು ಇದನ್ನು ಅರ್ಥ ಮಾಡಿಕೊಳ್ರಿ. ಆಮೇಲೆ ಬೇಕಾದ್ರೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದನ್ನು ಸ್ವಲ್ಪ ಸಮಾಧಾನವಾಗಿ ಇದನ್ನ ಅರ್ಥ ಮಾಡ್ತಾ ಹೋಗ್ರಿ. ನೋಡಿ, ನೀರಿನಲ್ಲಿ ಹಾವಸೆ ಇದೆ. ನಿಮಗೆ ಹಾವಸೆ ಅಂದರೆ ಗೊತ್ತಾಗ್ತದೆ. ಅಂದರೆ ಅದನ್ನು ಪಾಚಿ ಅನ್ನುವ ಶಬ್ದದಿಂದನೂ ಕೂಡ ಹೇಳ್ತಾರೆ. ಅಂದರೆ ಮಳೆಗಾಲದಲ್ಲಿ ಎಲ್ಲಾದರೂ ಅಂಗಳದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ಕಪ್ಪು ಒಂದು ರೀತಿ ಕಟ್ಟಿರ್ತದೆ ನೋಡ್ರಿ, ಅದು ಅಂದರೆ ಅದು ಅನಂತ ಕಾಯ್ಕಿರ್ತದೆ. ಇರಲಿ, ಹಾವಸೆ ಅಂತಾರೆ ಅಥವಾ ಅದನ್ನು ಪಾಚಿ ಅಂತ ಹೇಳ್ತಾರೆ. ಇನ್ನು ನೋಡಿ, ಕೇಳ್ರಿ. ನೀರಿನಲ್ಲಿ ಹಾವಸೆ ಇದೆ, ಅದು ಕೊಳೆ ಅಥವಾ ಮಾಲಿನ್ಯವಾಗಿದೆ. ಆ ಹಾವಸೆಯಂತೆ ಆಶ್ರವಗಳು ಕೊಳೆ ರೂಪವಾಗಿ ಇಲ್ಲವೇ
ಮಾಲಿನ್ಯ ರೂಪವಾಗಿ ಅನುಭವದಲ್ಲಿ ಬರುತ್ತಾ ಇರುವುದರಿಂದ ಅವು ಅಶುಚಿ ಆಗಿವೆ, ಅಪವಿತ್ರವಾಗಿವೆ. ಮತ್ತು ಭಗವಾನ್ ಆತ್ಮನಂತೂ ಯಾವಾಗಲೂ ಅತ್ಯಂತ ನಿರ್ಮಲವಾದ ಚೈತನ್ಯ ಮಾತ್ರ ಸ್ವಭಾವ ರೂಪದಿಂದ ನ್ಯಾಯಕನಾಗಿರುವುದರಿಂದ ಅತ್ಯಂತ ಶುಚಿಯೇ ಇದ್ದಾನೆ, ಪವಿತ್ರನೇ ಇದ್ದಾನೆ, ಉಜ್ವಲನೇ ಇದ್ದಾನೆ. ಆಶ್ರವಗಳ ಸ್ವಭಾವವು ಜಡರೂಪವಾಗಿರುವುದರಿಂದ ಅವು ಇತರರ ಮುಖಾಂತರ ತಿಳಿದುಕೊಳ್ಳಲು ಯೋಗ್ಯ ಆಗಿವೆ. ಅದಕ್ಕಾಗಿ ಅವು ಚೈತನ್ಯದಿಂದ ಬೇರೆ ಸ್ವಭಾವವುಳ್ಳವುಗಳು ಆಗಿವೆ. ಮತ್ತು ಭಗವಾನ್ ಆತ್ಮನಂತೂ ತಾನು ಯಾವಾಗಲೂ ವಿಜ್ಞಾನಘನ ಸ್ವಭಾವವುಳ್ಳವನಾಗಿರುವುದರಿಂದ ತಾನೇ ಚೇತಕನಿದ್ದಾನೆ, ಜ್ಞಾತ ಇದ್ದಾನೆ. ಇದಕ್ಕಾಗಿ ಅವನು ಚೈತನ್ಯದಿಂದ ಅನನ್ಯ ಸ್ವಭಾವವುಳ್ಳವನೇ ಇದ್ದಾನೆ. ಆಶ್ರವಗಳು ಆಕುಲತೆಯನ್ನು ಉಂಟು ಮಾಡುವಂಥವುಗಳು ಆಗಿರುವುದರಿಂದ ದುಃಖಕ್ಕೆ ಕಾರಣವಾಗಿವೆ. ಮತ್ತು ಭಗವಾನ್ ಆತ್ಮನಂತೂ ಯಾವಾಗಲೂ ನಿರಾಕುಲ ಸ್ವಭಾವದವನು ಆಗಿರುವ ಕಾರಣದಿಂದ ಯಾವುದೇ ಕಾರ್ಯ ಹಾಗೂ ಯಾವುದೇ ಕಾರಣವಾಗದೇ ಇರುವುದರಿಂದ ದುಃಖಕ್ಕೆ ಅಕಾರಣನೇ ಆಗಿದ್ದಾನೆ. ಈ ಪ್ರಕಾರ ವಿಶೇಷವನ್ನು ಯಾವಾಗ ಈ ಆತ್ಮ ಮತ್ತು ಆಶ್ರವಗಳ ಭೇದವನ್ನು ತಿಳಿಯುತ್ತಾನೆ, ಅದೇ ಸಮಯದಲ್ಲಿ ಕ್ರೋಧಾದಿ ಆಶ್ರವಗಳಿಂದ ನಿವೃತ್ತನಾಗುತ್ತಾನೆ. ಏಕೆಂದರೆ ಅವುಗಳಿಂದ ಯಾವನು ನಿವೃತ್ತಿ ಹೊಂದುವುದಿಲ್ಲ ಅವನಿಗೆ ಆತ್ಮ ಮತ್ತು ಆಶ್ರವಗಳ ಕುರಿತು ಪಾರಮಾರ್ಥಿಕವಾದ ಭೇದಜ್ಞಾನದ ಸಿದ್ಧಿಯೇ ಆಗಿಲ್ಲ ಎಂದು ಅರ್ಥ. ಅದಕ್ಕಾಗಿ ಕ್ರೋಧಾದಿ ಆಶ್ರವಗಳಿಂದ ನಿವೃತ್ತಿಯಾಗುವುದರೊಡನೆ ಯಾವ ಅವಿನಾಭಾವಿಯಾದಂತಹ ಜ್ಞಾನ ಮಾತ್ರದಿಂದಲೇ ಅಜ್ಞಾನಜನ್ಯವಾದ ಪೌದ್ಗಲಿಕ ಕರ್ಮಬಂಧದ ವಿರೋಧವಾಗುತ್ತದೆ, ಅಂದರೆ ನಿಲ್ಲುತ್ತದೆ. ಮತ್ತು ಯಾವ ಈ ಆತ್ಮ ಮತ್ತು ಆಶ್ರವಗಳಿಂದ ಭೇದ ಜ್ಞಾನವಿದೆ, ಅದು ಅಜ್ಞಾನವಿದೆಯೋ ಅಥವಾ ಜ್ಞಾನವಿದೆ? ಒಂದು ವೇಳೆ ಅಜ್ಞಾನವಿದ್ದರೆ ಆತ್ಮ ಮತ್ತು ಆಶ್ರವಗಳ ಅಭೇದ ಜ್ಞಾನದಿಂದ ಅದರ ಯಾವ ವಿಶೇಷತೆಯೂ ಆಗಲಿಕ್ಕಿಲ್ಲ. ಮತ್ತು ಒಂದು ವೇಳೆ ಜ್ಞಾನವಿದ್ದರೆ ಅದು ಆಶ್ರವಗಳಲ್ಲಿ ಪ್ರವೃತ್ತವಿದೆಯೋ ಅಥವಾ ಅವುಗಳಿಂದ ನಿವೃತ್ತವಿದೆ? ಒಂದು ವೇಳೆ ಆಶ್ರವಗಳಲ್ಲಿ ಪ್ರವೃತ್ತವಾಗುತ್ತಿದ್ದರೂ ಆತ್ಮ ಮತ್ತು ಆಶ್ರವಗಳ ಅಭೇದ ಜ್ಞಾನದಿಂದ ಅದರ ಯಾವ ವಿಶೇಷತೆಯೂ ಆಗಲಿಲ್ಲ. ಮತ್ತು ಒಂದು ವೇಳೆ ಆಶ್ರವಗಳಿಂದ ನಿವೃತ್ತವಿದ್ದರೆ ಜ್ಞಾನದಿಂದಲೇ ಬಂಧದ ವಿರೋಧವು ಸಿದ್ಧವಾಯಿತೆಂದೇಕೆ ಹೇಳಲಾಗುವುದಿಲ್ಲ? ಆಗಲೇಬೇಕಲ್ವೇ? ಹೀಗೆ ಸಿದ್ಧವಾಗುವುದರಿಂದ ಅಜ್ಞಾನದ ಅಂಶವಾದಂತಹ ಜ್ಞಾನನಯದ ಖಂಡನೆಯು ಇಲ್ಲಿ ಆಯಿತು. ಹೌದು, ಈಗ ನಿಮಗೆ ಇದು ಬಹಳ ವಿಸ್ತಾರವಾದ ಕಥನ, ಆದ್ದರಿಂದ ಇದನ್ನು ನಿಮಗೆ ತಿಳಿದುಕೊಳ್ಳೋದು ಕಷ್ಟ ಆಗ್ತದೆ, ನನಗೆ ಗೊತ್ತಿದೆ. ಆದರೆ ಅದು ಒಂದೇ ರೀತಿಯ ಪ್ರಕರಣ ಇರೋದರಿಂದ ನಾನು ಅದನ್ನು ನೇರವಾಗಿ ಹೇಳಿಬಿಟ್ಟಿದ್ದೀನಿ. ಈಗ ಅದರ ಒಳಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ನಿಮಗೆ ಅದರ ಉತ್ತರ ಕೊಡ್ತೀನಿ. ಆವಾಗ ನಿಮಗೆ ಸ್ವಲ್ಪ ಅದು ಗೊತ್ತಾಗ್ತದೆ. ಅಂದರೆ ಈಗ ಹೇಳಿದ್ರ ಒಳಗಡೆ ಕೆಲವೊಂದು ಪ್ರಶ್ನೆಗಳನ್ನು ತೆಗೆದು ಹೇಳ್ತೀನಿ, ಆಯಿತು? ಕೇಳ್ರಿ. ಪ್ರಶ್ನೆ 367. ಕರ್ಮದ ಆಶ್ರವಗಳು ಹೇಗೆ ಇವೆ? ಉತ್ತರ: ಕರ್ಮದ ಆಶ್ರವಗಳು ಅಶುಚಿ ರೂಪ ಇವೆ, ಜಡ ಇವೆ, ದುಃಖಕ್ಕೆ ಕಾರಣ ಇವೆ. ಪ್ರಶ್ನೆ 368. ಆತ್ಮನು ಹೇಗೆ ಇದ್ದಾನೆ? ಉತ್ತರ: ಆತ್ಮನು ಶುಚಿ ಇದ್ದಾನೆ, ಶುಭ ಇದ್ದಾನೆ, ಜ್ಞಾನಿ ಇದ್ದಾನೆ, ಸುಖರೂಪ ಇದ್ದಾನೆ. ಅಂದರೆ ಇದರ ಏನರ್ಥ? ಅಂದರೆ ಈ ಆಶ್ರವ ಕರ್ಮಗಳಿಂದ ಸಂಪೂರ್ಣ ವಿರುದ್ಧ ಸ್ವಭಾವ ನಮ್ಮ ಆತ್ಮನದ್ದು ಇದೆ ಅಲ್ಲವೇ? ಇದು ತಮ್ಮ ತಿಳುವಳಿಕೆಯಲ್ಲಿ ಬರ್ತದೆ. ಈಗ ಆಶ್ರವಗಳು, ಕರ್ಮಗಳು ಇವು ಏನಿದ್ದಾವೆ, ಈ ಕ್ರೋಧಾದಿ ಎಲ್ಲ ಏನಿದ್ದಾವೆ ಇವೆಲ್ಲ ವಿಭಾವ ರೂಪಗಳು. ಇದು ಸ್ವಭಾವ ರೂಪ ಅಲ್ಲ, ವಿಭಾವ ರೂಪಗಳಿದ್ದಾವೆ. ಇದು ಆತ್ಮನಿಂದ ಸರ್ವಥಾ ಪೃಥಕ್ ಇದ್ದಾವೆ. ಆದರೆ ಏನು ಮಾಡುವುದು? ಜೀವ ಅನಾದಿ ಕಾಲದಿಂದ
ಈ ಕರ್ಮ ಬಂಧದ ಜೊತೆಯಲ್ಲಿ ಸೇರಿಕೊಂಡು ಅದರಂತೆಯೇ ಪ್ರವೃತ್ತಿ ಮಾಡುವಂತೆಯೇ ಕಂಡುಬರುತ್ತದೆ ಅಲ್ಲವೇ? ಆದರೆ ನಿಜವಾದ ಆತ್ಮನ ರೂಪ ಆ ರೀತಿ ಇಲ್ಲ. ಬಹಳ ಸುಂದರವಾದ ಶುದ್ಧ ರೂಪ ಆತ್ಮನದ್ದಿದೆ. ಈಗ ಮುಂದೆ ಹೇಳಬೇಕಾಗಿತ್ತು, ಆದರೆ ಸಮಯ ಆಗ್ತಾಯಿದೆ.